ಆ ಒಮ್ಮೆ ಹೀಗೆ ಕಲ್ಪಿಸ್ಕೊಡಿ, ಒಬ್ಬ ವ್ಯಕ್ತಿ ಕನ್ನಡಿಯ ಮುಂದೆ ನಿಂತು ತನ್ನ ಮುಖವನ್ನೇ ನೋಡ್ತಾ ಇರ್ತಾನೆ. ಹ್ಮ್ ಅವನಿಗೆ ತನ್ನ ಮೂಗು ಇಷ್ಟ ಇರೋಲ್ಲ. ಅಂದ್ರೆ ಮುಖದಲ್ಲಿ ಏನೋ ಒಂದು ದೊಡ್ಡ ಕುಂದುಕೊರತೆ ಇದೆ ಅನ್ನೋ ತೀವ್ರವಾದ ಕೀಳರಿಮೆ ಇರುತ್ತೆ. ಆ ಹತಾಶೆಯಿಂದ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ತಾನೆ. ಓಕೆ, ಸರ್ಜರಿ ಯಶಸ್ವಿ ಆಗುತ್ತಲ್ವಾ? ಹೌದು, ಸರ್ಜರಿ ನಂತರ ಕನ್ನಡಿ ನೋಡಿದಾಗ ಮೂಗು ಪರ್ಫೆಕ್ಟ್ ಆಗಿರುತ್ತೆ. ವೈದ್ಯರು ಕೂಡ ಎಲ್ಲವೂ ಸರಿ ಹೋಗಿದೆ ಅಂತ ಹೇಳ್ತಾರೆ. ಎಕ್ಸ್ರೇ ರಿಪೋರ್ಟ್ ಕೂಡ ಅದನ್ನೇ ಹೇಳುತ್ತೆ. ಆದ್ರೆ ಒಳಗಡೆ ಆತನಿಗೆ ಇನ್ನೂ ತಾನೊಬ್ಬ ಕುರೂಪಿ ಅಂತಲೇ ಅನಿಸ್ತಾ ಇರುತ್ತೆ. ಎಕ್ಸಾಕ್ಟ್ಲಿ. ಇದು ಬಹಳ ವಿಚಿತ್ರವಾದ ಮಾನಸಿಕ ಸ್ಥಿತಿ ಅಲ್ವಾ? ಹೊರಗಿನ ರೂಪ ಸಂಪೂರ್ಣವಾಗಿ ಬದಲಾದ್ರೂ ಒಳಗಿನ ವಿಶ್ವಾಸ ಮಾತ್ರ ಒಂದು ಚೂರು ಕೂಡ ಬದಲಾಗಿರೋದಿಲ್ಲ. ಖಂಡಿತ. ಇದು ಮನುಷ್ಯನ ಮನಸ್ಸಿನ ಅತ್ಯಂತ ದೊಡ್ಡ ವಿಪರ್ಯಾಸ. ನಾವೆಲ್ಲರೂ ಕೇವಲ ಭೌತಿಕವಾದ ಕಣ್ಣಿಗೆ ಕಾಣುವ ಬದಲಾವಣೆಗೆ ಮಾತ್ರ ಒತ್ತು ಕೊಡ್ತೀವಿ. ಅಳೆಯಬಹುದಾದ ವಿಷಯಗಳು ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಹೌದು, ಎಕ್ಸ್ರೇ, ಕನ್ನಡಿ ಇವೆಲ್ಲ ಕಣ್ಣಿಗೆ ಕಾಣುವಂಥದ್ದು. ಕರೆಕ್ಟ್. ಆದರೆ ಮಾನಸಿಕ ಬೆಳವಣಿಗೆ ಅಥವಾ ನಮ್ಮ ಒಳಗಿರುವ ಆಳವಾದ ಭಾವನಾತ್ಮಕ ಗಾಯಗಳ ವಿಚಾರಕ್ಕೆ ಬಂದಾಗ ಈ ಕನ್ನಡಿಗಳು, ಎಕ್ಸ್ರೇ ಯಂತ್ರಗಳು ಕೆಲಸ ಮಾಡಲ್ಲ. ಆ ಜಗತ್ತು ಬಹಳ ಸಂಕೀರ್ಣವಾದದ್ದು, ಗೊತ್ತಾ? ನಿಜ. ಭೌತಿಕ ಬದಲಾವಣೆಗೂ ಮಾನಸಿಕ ಸ್ಥಿತಿಗೂ ನೇರ ಸಂಬಂಧ ಇಲ್ಲದಿರಬಹುದು. ನಿಖರವಾಗಿ. ಇದೇ ಆಶ್ಚರ್ಯವನ್ನ ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಟ್ಸ್ ಎಂಬ ಪ್ರಸಿದ್ಧ ಪ್ಲಾಸ್ಟಿಕ್ ಸರ್ಜನ್ ಕೂಡ ಅನುಭವಿಸಿದ್ರು. ಹೌದು, ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಗುರಿ ಕೂಡ ಅದೇ ಆಗಿದೆ. ಡಾಕ್ಟರ್ ಮಾಲ್ಟ್ಸ್ ಅವರ ಸೈಕೋ ಸೈಬರ್ನೆಟಿಕ್ಸ್ ಎಂಬ ಅದ್ಭುತವಾದ ಮೂಲ ವಸ್ತುಗಳ ಆಧಾರದ ಮೇಲೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಖಂಡಿತ. ನಮ್ಮ ಮೆದುಳು ಯಶಸ್ಸನ್ನ ಸಾಧಿಸಲು ಹೇಗೆ ಒಂದು ಗುರಿ ಸಾಧಿಸುವ ಮಾರ್ಗದರ್ಶಕ ವ್ಯವಸ್ಥೆ ಅಂದ್ರೆ ಅ ಗೋಲ್ ಸ್ಟ್ರೈವಿಂಗ್ ಗೈಡೆನ್ಸ್ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಬಿಡಿಸಿ ನೋಡಲಿದ್ದೇವೆ. ಮತ್ತು ಕೇವಲ ಮುಖದ ಶಸ್ತ್ರಚಿಕಿತ್ಸೆಯಿಂದ ಅಥವಾ ಬಾಹ್ಯ ಬದಲಾವಣೆಗಳಿಂದ ಆತ್ಮವಿಶ್ವಾಸ ಬರೋದಿಲ್ಲ ಅನ್ನೋದೇ ಇಲ್ಲಿನ ಮುಖ್ಯ ಅಂಶ. ಹೌದು, ಆಂತರಿಕ ಸ್ವಯಂ ಚಿತ್ರಣ ಅಂದ್ರೆ ನಮ್ಮ ಸೆಲ್ಫ್ ಇಮೇಜ್ ಬದಲಾದಾಗ ಮಾತ್ರ ಮನುಷ್ಯನ ನೈಜ ಜೀವನ ಬದಲಾಗತ್ತೆ ಅನ್ನೋದು ಡಾಕ್ಟರ್ ಮಾಲ್ಟ್ಸ್ ಅವರು ಕಂಡುಕೊಂಡ ಬಹುದೊಡ್ಡ ಸತ್ಯ. ರೈಟ್. ಇಲ್ಲಿರುವ ಅತ್ಯಂತ ಆಸಕ್ತಿದಾಯಕ ಅಂಶ ಅಂದ್ರೆ ಅವರು ತಮ್ಮ ರೋಗಿಗಳಲ್ಲಿ ದಿನನಿತ್ಯ ಕಾಣ್ತಾ ಇದ್ದ ವಿಚಿತ್ರವಾದ ವ್ಯತ್ಯಾಸ. ಅಂದ್ರೆ ಸರ್ಜರಿ ಆದ್ಮೇಲೆ ಕೆಲವರು ಸಂಪೂರ್ಣವಾಗಿ ಬದಲಾಗ್ತಾ ಇದ್ರು ಅಲ್ವಾ? ಹೌದು. ಶಸ್ತ್ರಚಿಕಿತ್ಸೆಯ ನಂತರ ಕೆಲವರು ಹೊಸ ಮನುಷ್ಯರಂತೆ ಬದಲಾಗ್ತಾ ಇದ್ರು. ಅವರಲ್ಲಿ ಹೊಸದೊಂದು ಅದ್ಭುತ ವಿಶ್ವಾಸ ಮೂಡ್ತಾ ಇತ್ತು. ಆದರೆ ಇನ್ನು ಕೆಲವರು ಆ ಮೂಲ ದಾಖಲೆಗಳಲ್ಲಿ ಉಲ್ಲೇಖವಾಗಿರುವ ಡಚೆಸ್ ಎಂಬ ಮಹಿಳೆಯ ಉದಾಹರಣೆ ತರ. ನಿಖರವಾಗಿ. ಆ ಡಚೆಸ್ ತನ್ನ ಮೂಗಿನಲ್ಲಿದ್ದ ದೊಡ್ಡ ಡೊಂಕನ್ನ ಸರ್ಜರಿ ಮೂಲಕ ಸರಿಪಡಿಸಿಕೊಂಡ ನಂತರವೂ ಮೊದಲಿನಂತೆಯೇ ಕೀಳರಿಮೆಯಿಂದ, ನಾಚಿಕೆಯಿಂದಲೇ ವರ್ತಿಸ್ತಾ ಇದ್ಲು. ಓ, ಅಂದ್ರೆ ಅವಳ ಭೌತಿಕ ರೂಪ ಬದಲಾಗಿತ್ತು, ಕನ್ನಡಿಯ ಪ್ರತಿಬಿಂಬ ಸುಂದರವಾಗಿತ್ತು. ಆದರೆ ಆಕೆಯ ಆಂತರಿಕ ಸ್ವಯಂ ಚಿತ್ರಣ ಅದೇ ಹಳೆ ಕುರೂಪಿಯ ಚಿತ್ರಣದಲ್ಲೇ ಸಿಲ್ಕೊಂಡಿತ್ತು. ಮನುಷ್ಯನ ವೈಯಕ್ತಿಕ ಸಾಧನೆಗಳಿಗೆ, ಯಶಸ್ಸಿಗೆ ಗಡಿಗಳನ್ನು ನಿರ್ಧರಿಸುವುದೇ ಈ ಆಂತರಿಕ ಸ್ವಯಂ ಚಿತ್ರಣ. ಅಂದ್ರೆ ನಾವೆಲ್ಲರೂ ನಮ್ಮ ಮೆದುಳಿನಲ್ಲಿ ನಮಗರಿವಿಲ್ಲದಂತೆ ನಮ್ಮದೇ ಆದ ಒಂದು ಬ್ಲೂ ಪ್ರಿಂಟ್ ಇಟ್ಕೊಂಡಿರ್ತೀವಿ ಅಲ್ವಾ? ಹೌದು, ಒಂದು ಮಾನಸಿಕ ನಕ್ಷೆ. ನಾನು ಬುದ್ಧಿವಂತ ಅಥವಾ ನಾನು ದಡ್ಡ, ನಾನು ಸಮರ್ಥನಲ್ಲ ಅಂತ. ಆ ಬ್ಲೂ ಪ್ರಿಂಟ್ ಹೇಗಿರುತ್ತೋ ನಾವು ಹಾಗೆಯೇ ವರ್ತಿಸ್ತೀವಿ. ಕರೆಕ್ಟ್. ಇದನ್ನೇ ಡಾಕ್ಟರ್ ಮಾಲ್ಟ್ಸ್ ಅವರು ಸೈಬರ್ನೆಟಿಕ್ಸ್ ತತ್ವಗಳ ಮೂಲಕ ವಿವರಿಸಿದ್ದಾರೆ. ಇದು ಬಹಳ ಕುತೂಹಲಕಾರಿಯಾಗಿದೆ. ಈ ಸೈಬರ್ನೆಟಿಕ್ಸ್ ತತ್ವವನ್ನ ನಮ್ಮ ಮೆದುಳಿಗೆ ಹೇಗನ್ವಯಿಸಬಹುದು? ಸೈಬರ್ನೆಟಿಕ್ಸ್ ಅಂದ್ರೆ ಮೂಲತಃ ಯಂತ್ರಗಳು ಮತ್ತು ಪ್ರಾಣಿಗಳಲ್ಲಿರುವ ನಿಯಂತ್ರಣ ಮತ್ತು ಸಂವಹನದ ಅಧ್ಯಯನ. ಓಕೆ. ಇದನ್ನ ಬಹಳ ಸರಳವಾಗಿ ವಿವರಿಸಬೇಕಂದ್ರೆ, ನಮ್ಮ ಮೆದುಳು ಮತ್ತು ನರಮಂಡಲ ಒಟ್ಟಾಗಿ ಒಂದು ಸ್ವಯಂಚಾಲಿತ ಟಾರ್ಪಿಡೋ ಅಥವಾ ಮಾರ್ಗದರ್ಶಿ ಕ್ಷಿಪಣಿಯಂತೆ ಕೆಲಸ ಮಾಡುತ್ತವೆ. ಗೈಡೆಡ್ ಮಿಸೈಲ್ ತರ. ಹೌದು. ಒಂದು ಕ್ಷಿಪಣಿಗೆ ಗುರಿಯನ್ನ ನಿಗದಿಪಡಿಸಿದಾಗ ಅದು ನೇರವಾಗಿ ಒಂದು ಸರಳ ರೇಖೆಯಲ್ಲಿ ಹೋಗೋದಿಲ್ಲ. ಅಂದ್ರೆ ಅದು ದಾರಿ ತಪ್ಪುತ್ತಾ? ಖಂಡಿತ. ಅದು ಹೋಗುವ ದಾರಿಯಲ್ಲಿ ಗಾಳಿ, ವಾತಾವರಣದಿಂದಾಗಿ ತಪ್ಪುಗಳನ್ನ ಮಾಡುತ್ತೆ, ದಾರಿ ತಪ್ಪುತ್ತೆ. ಆದರೆ ಆ ಯಂತ್ರ ಆ ತಪ್ಪುಗಳ ಬಗ್ಗೆ ನೆಗೆಟಿವ್ ಫೀಡ್ಬ್ಯಾಕ್ ಪಡೆಯುತ್ತೆ. ಓ, ತಪ್ಪುಗಳಿಂದಲೇ ಕಲಿಯುತ್ತೆ ಅಂತ. ರೈಟ್. ತನ್ನ ದಾರಿಯನ್ನ ತಿದ್ದಿಕೊಳ್ಳುತ್ತೆ ಮತ್ತು ಕೊನೆಗೆ ನಿಖರವಾಗಿ ಗುರಿಯನ್ನ ತಲುಪುತ್ತೆ. ಮನುಷ್ಯನ ಮೆದುಳು ಕೂಡ ಹಾಗೆಯೇ ಗುರಿಯತ್ತ ಚಲಿಸುವ ಒಂದು ಅದ್ಭುತ ಯಂತ್ರ. ಒಂದು ನಿಮಿಷ, ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದಾ ಅಂತ ನೋಡೋಣ. ಇದು ನಮ್ಮ ಮನೆಗಳಲ್ಲಿರುವ ಸ್ಮಾರ್ಟ್ ಎಸಿ ಥರ್ಮೋಸ್ಟಾಟ್ ತರ ಕೆಲಸ ಮಾಡುತ್ತೆ ಅಲ್ವಾ? ಹೌದು, ಅದೊಂದು ಅತ್ಯುತ್ತಮ ಉದಾಹರಣೆ. ನಾವು ತಾಪಮಾನವನ್ನ 24 ಡಿಗ್ರಿಗೆ ಸೆಟ್ ಮಾಡ್ತೀವಿ. ಕೋಣೆ ಬಿಸಿಯಾದ್ರೆ ಎಸಿ ತಾನಾಗೆ ಆನ್ ಆಗಿ ತಂಪಾಗಿಸುತ್ತೆ. ಮತ್ತು
ಹೆಚ್ಚು ತಂಪಾದ್ರೆ ಆಫ್ ಆಗುತ್ತೆ. ಎಕ್ಸಾಕ್ಟ್ಲಿ. ಅದರ ಏಕೈಕ ಗುರಿ ಆ 24 ಡಿಗ್ರಿಯನ್ನ ಕಾಯ್ದುಕೊಳ್ಳುವುದು. ದಾರಿ ತಪ್ಪಿದಾಗಲೆಲ್ಲ ಅದು ತನ್ನನ್ನ ತಾನು ಸರಿಪಡಿಸಿಕೊಳ್ಳುತ್ತೆ. ಆದ್ರೆ ಇಲ್ಲೊಂದು ಬಲವಾದ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಏನು? ನಾವು ಮನುಷ್ಯರನ್ನ ಕೇವಲ ಯಂತ್ರಗಳಿಗೆ ಲೈಕ್ ಫ್ರಿಜ್ಜು, ಎಸಿಗಳಿಗೆ ಹೋಲಿಸ್ತಾ ಇದೀವಲ್ಲ, ಹಾಗಾದ್ರೆ ಮನುಷ್ಯನಿಗೆ ತನ್ನದೇ ಆದ ಇಚ್ಛಾಶಕ್ತಿ, ಸ್ವಂತ ಆಯ್ಕೆಗಳಿಗೆ ಬೆಲೆಯೇ ಇಲ್ವಾ? ಇದು ನಿಜಕ್ಕೂ ಕಾಡುವ ಪ್ರಶ್ನೆ ಅಲ್ವಾ? ನಾವು ಕೇವಲ ಪ್ರೋಗ್ರಾಂ ಮಾಡಿದ ರೋಬೋಟ್ಗಳೇ? ಇದೊಂದು ಅತ್ಯುತ್ತಮವಾದ ಪ್ರಶ್ನೆ ಮತ್ತು ಬಹಳ ಜನರಿಗೆ ಈ ಗೊಂದಲ ಮೂಡುತ್ತೆ. ಸೈಬರ್ನೆಟಿಕ್ಸ್ ತತ್ವವು ಮನುಷ್ಯನನ್ನ ಎಂದಿಗೂ ಯಂತ್ರವೆಂದು ಹೇಳೋದಿಲ್ಲ. ಓಕೆ, ಹಾಗಾದ್ರೆ ಬದಲಾಗಿ ಮನುಷ್ಯನ ಬಳಿ ಒಂದು ಅತ್ಯದ್ಭುತವಾದ ಮಾರ್ಗದರ್ಶಿ ಯಂತ್ರವಿದೆ ಮತ್ತು ಮನುಷ್ಯನು ಆ ಯಂತ್ರವನ್ನ ಬಳಸುತ್ತಿದ್ದಾನೆ ಅಂತ ಸ್ಪಷ್ಟಪಡಿಸುತ್ತೆ. ಓ, ವಿ ಆರ್ ಯೂಸಿಂಗ್ ದ ಮಷೀನ್. ಹೌದು. ಆ ಯಂತ್ರಕ್ಕೆ ಗುರಿಯನ್ನ ನಿಗದಿ ಮಾಡೋದು ಯಾರು? ಅದು ಮನುಷ್ಯನ ಪ್ರಜ್ಞಾಪೂರ್ವಕ ಮನಸ್ಸು, ಅಂದ್ರೆ ಕಾನ್ಷಿಯಸ್ ಮೈಂಡ್ ಅಥವಾ ಇಚ್ಛಾಶಕ್ತಿ. ರೈಟ್. ಥರ್ಮೋಸ್ಟಾಟ್ ತನ್ನಷ್ಟಕ್ಕೆ ತಾನೇ 24 ಡಿಗ್ರಿಯನ್ನ ಆಯ್ಕೆ ಮಾಡಿಕೊಳ್ಳೋದಿಲ್ಲ, ಅದಕ್ಕೆ ಸ್ವಂತ ಬುದ್ಧಿ ಇಲ್ಲ. ನಾವು ಮನುಷ್ಯರು ಅದನ್ನ ಸೆಟ್ ಮಾಡಬೇಕು. ನಿಖರವಾಗಿ. ಅಂತೆಯೇ ನಮ್ಮ ಜೀವನದ ಸಕಾರಾತ್ಮಕ ಗುರಿಗಳನ್ನ ನಾವು ಪ್ರಜ್ಞಾಪೂರ್ವಕವಾಗಿ ನಿಗದಿಪಡಿಸಿದಾಗ ನಮ್ಮ ಒಳಗಿನ ಈ ಯಾಂತ್ರಿಕ ವ್ಯವಸ್ಥೆ ಆ ಗುರಿಯನ್ನ ತಲುಪಲು ದಾರಿ ಹುಡುಕುವ ಕೆಲಸ ಮಾಡಲು ಶುರು ಮಾಡುತ್ತೆ. ಅಂದ್ರೆ ಗುರಿಯನ್ನ ನಾವು ನಿಗದಿ ಮಾಡ್ತೀವಿ, ಗುರಿ ತಲುಪುವ ದಾರಿಯನ್ನ ಮೆದುಳಿನ ವ್ಯವಸ್ಥೆ ನೋಡ್ಕೊಡುತ್ತೆ. ಅರ್ಥವಾಯ್ತು. ಆದ್ರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಏನಿರ್ಬೋದು? ಬಹಳಷ್ಟು ಜನ ನಾನು ಪ್ರತಿದಿನ ಕನ್ನಡಿ ಮುಂದೆ ನಿಂತು ನಾನು ಯಶಸ್ವಿ ವ್ಯಕ್ತಿ, ನಾನು ಶ್ರೀಮಂತ, ನಾನು ಸಾಧಕ ಅಂತ 100 ಬಾರಿ ಜೋರಾಗಿ ಹೇಳ್ಕೋತೀನಿ, ಆದರೂ ನನ್ನ ಜೀವನದಲ್ಲಿ ಏನೂ ಬದಲಾಗಿಲ್ಲ ಅಂತ ದೂರ್ತಾರೆ ಅಲ್ವಾ? ಹೌದು, ಪಾಸಿಟಿವ್ ಎಫರ್ಮೇಷನ್ಸ್. ಕರೆಕ್ಟ್. ಅಂದ್ರೆ ಕೇವಲ ಬೌದ್ಧಿಕ ಮಟ್ಟದಲ್ಲಿ ಮಾಡುವ ಈ ಸಕಾರಾತ್ಮಕ ಚಿಂತನೆ ಅಥವಾ ಪಾಸಿಟಿವ್ ಥಿಂಕಿಂಗ್ ಯಾಕೆ ವಿಫಲವಾಗುತ್ತೆ? ಇದು ಬಹಳ ಮುಖ್ಯವಾದ ವಿಚಾರ. ಕೇವಲ ಬಾಯಿಲಿ ಹೇಳಿಕೊಳ್ಳುವ ಸಕಾರಾತ್ಮಕ ಚಿಂತನೆ ಯಾಕೆ ಕೆಲಸ ಮಾಡಲ್ಲ ಅಂದ್ರೆ ಅದು ನಮ್ಮ ಒಳಗಿನ ಆಳವಾದ ಸ್ವಯಂ ಚಿತ್ರಣಕ್ಕೆ ಹೊಂದಿಕೊಳ್ಳೋದಿಲ್ಲ. ಅಂದ್ರೆ ಸೆಲ್ಫ್ ಇಮೇಜ್ಗೆ ಮ್ಯಾಚ್ ಆಗಲ್ಲ. ಹೌದು. ನಮ್ಮ ಒಳಗಿನ ಚಿತ್ರಣ ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಅನ್ನೋ ಋಣಾತ್ಮಕ ಭಾವನೆಯಿಂದ ತುಂಬಿದ್ರೆ ಹೊರಗಿನಿಂದ ಎಷ್ಟೇ ಸಕಾರಾತ್ಮಕ ಮಾತುಗಳನ್ನ ಆಡಿದರೂ ನಮ್ಮ ನರಮಂಡಲ ಅದನ್ನ ಸ್ವೀಕರಿಸೋದಿಲ್ಲ. ಓ, ಇದು ಒಂಥರ ಮೂಲ ಲೇಖಕರು ಹೇಳುವಂತೆ ಹಳೆಯ ಹರಿದುಹೋದ ಬಟ್ಟೆಗೆ ಹೊಸ ರೇಷ್ಮೆ ತೇಪೆ ಹಾಕಿದಂತೆ ಇದು. ಒಳಗಿನ ಅಡಿಪಾಯವೇ ಸರಿಯಿಲ್ಲದಾಗ ಮೇಲ್ಪದರದ ಮಾತುಗಳು ಯಾವ ಪರಿಣಾಮವನ್ನು ಬೀರಲಾರವು. ಇದನ್ನ ಕೇಳಿದಾಗ ನನಗೆ ಇನ್ನೊಂದು ಅದ್ಭುತವಾದ ಹೋಲಿಕೆ ನೆನ್ಪಾಗ್ತಾ ಇದೆ. ಇದ್ಹೇಗಿದೆ ಅಂದ್ರೆ ಹಳೆಯ 10 ವರ್ಷದ ಹಿಂದಿನ ಆಪರೇಟಿಂಗ್ ಸಿಸ್ಟಮ್ ಇರುವ ಒಂದು ಮೊಬೈಲ್ನಲ್ಲಿ ಓಕೆ, ಇವತ್ತಿನ ಅತ್ಯಂತ ಆಧುನಿಕವಾದ ಅಡ್ವಾನ್ಸ್ಡ್ ಆದ ಹೊಸ ಅಪ್ಲಿಕೇಶನ್ ರನ್ ಮಾಡಲು ಪ್ರಯತ್ನಿಸಿದಂತೆ. ಅರೆ ವಾವ್! ಎಕ್ಸಾಕ್ಟ್ಲಿ. ಆ ಹೊಸ ಆಪ್ ಎಷ್ಟೇ ಅದ್ಭುತವಾಗಿದ್ರೂ ಮೊಬೈಲ್ನ ಹಳೆಯ OS ಅದನ್ನ ಸ್ವೀಕರಿಸಲ್ಲ. ಆಪ್ ಓಪನ್ ಮಾಡಿದ ತಕ್ಷಣ ಅದು ಕ್ರ್ಯಾಶ್ ಆಗತ್ತೆ. ಯಾಕಂದ್ರೆ ಆ ಹೊಸ ಇನ್ಪುಟ್ ಅನ್ನ ಪ್ರಾಸೆಸ್ ಮಾಡೋ ಕೋಡಿಂಗ್ ಆ ಹಳೆಯ ಸಿಸ್ಟಮ್ನಲ್ಲಿರೋದಿಲ್ಲ. ಹೌದು, ಇದು 100ಕ್ಕೆ 100 ನಿಖರವಾದ ಸಾದೃಶ್ಯ. ನಿಮ್ಮ ಬೇಸ್ ಕೋಡಿಂಗ್ ಬದಲಾಗದೆ ಹೊಸ ಅಪ್ಲಿಕೇಶನ್ಗಳು ಕೆಲಸ ಮಾಡೋದಿಲ್ಲ. ಅದೇ ರೀತಿ ನಮ್ಮ ಮೂಲ ಸ್ವಯಂ ಚಿತ್ರಣವೇ ಋಣಾತ್ಮಕವಾಗಿದ್ರೆ ಸಕಾರಾತ್ಮಕ ಯೋಚನೆಗಳು ನಮ್ಮ ಮೆದುಳಿನಲ್ಲಿ ಕ್ರ್ಯಾಶ್ ಆಗುತ್ತವೆ ಅಲ್ವಾ? ಖಂಡಿತ. ಅದೇ ರೀತಿ ನೈಜ ಯಶಸ್ಸು ಅನ್ನೋದು ಬಾಹ್ಯ ಪ್ರತಿಷ್ಠೆಯ ಸಂಕೇತಗಳನ್ನ ಅಂದ್ರೆ ಪ್ರೆಸ್ಟೀಜ್ ಸಿಂಬಲ್ಸ್ನ ಬೆನ್ನತ್ತುವುದಲ್ಲ. ದೊಡ್ಡ ಕಾರು, ದೊಡ್ಡ ಮನೆ. ಹೌದು, ಇವೆಲ್ಲವೂ ಕೇವಲ ಆ ಮೊಬೈಲ್ಗೆ ಹಾಕುವ ಹೊಸ ಕವರ್ ಇದ್ದಂತೆ. ಒಳಗಿನ ಸಿಸ್ಟಮ್ ಹಾಳಾಗಿದ್ರೆ ಹೊರಗಿನ ಕವರ್ನಿಂದ ಏನ್ ಪ್ರಯೋಜನ? ನಿಜ. ನಾವು ನಮ್ಮ ಸ್ವಯಂ ಚಿತ್ರಣವನ್ನ ನೈಜ ವೈಯಕ್ತಿಕ ಬೆಳವಣಿಗೆಯ ಮೂಲಕ, ಸೃಜನಶೀಲತೆಯ ಮೂಲಕ ವಿಸ್ತರಿಸಿದಾಗ ಬರುವ ತೃಪ್ತಿ ಮಾತ್ರ ಶಾಶ್ವತವಾದದ್ದು. ಸೃಷ್ಟಿಶೀಲ ಸಾಧನೆಯೇ ನಿಜವಾದ ಯಶಸ್ಸು. ಹಾಗಾದ್ರೆ ಆ ಹಳೆಯ ಆಪರೇಟಿಂಗ್ ಸಿಸ್ಟಮ್ ಅನ್ನ, ಅಂದ್ರೆ ನಮ್ಮ ಹಳೆಯ ಸ್ವಯಂ ಚಿತ್ರಣವನ್ನ ಬೇರಿನಿಂದಲೇ ಅಪ್ಗ್ರೇಡ್ ಮಾಡೋದು ಹೇಗೆ? ಆ ಆಂತರಿಕ ಯಂತ್ರಕ್ಕೆ ಹೊಸ ಗುರಿಗಳನ್ನು ಕೊಡೋದು ಹೇಗೆ? ಇಲ್ಲಿಯೇ ಮನುಷ್ಯನ ಕಲ್ಪನಾಶಕ್ತಿಯ ಬಹುದೊಡ್ಡ ಮಹತ್ವ ಬರೋದು. ವಿಜ್ಞಾನಿಗಳು ಕಂಡುಕೊಂಡಿರುವ ಒಂದು ಅಚ್ಚರಿಯ ಮತ್ತು ಕ್ರಾಂತಿಕಾರಿ ಸತ್ಯ ಏನೆಂದರೆ, ಏನು? ನಮ್ಮ ನರಮಂಡಲಕ್ಕೆ ಅಂದ್ರೆ ನರ್ವಸ್ ಸಿಸ್ಟಮ್ಗೆ ವಾಸ್ತವಿಕ ಅನುಭವ ಮತ್ತು ಅತ್ಯಂತ ಸ್ಫುಟವಾಗಿ ತೀವ್ರವಾಗಿ ಕಲ್ಪನಿಸಿಕೊಂಡ ಅನುಭವದ ನಡುವೇನು ವ್ಯತ್ಯಾಸವೇ ತಿಳಿಯೋದಿಲ್ಲ. ಸ್ವಲ್ಪ ಇರಿ, ಇದು ಕೇಳಲು ನಿಜಕ್ಕೂ ನಂಬಲ ಸಾಧ್ಯವಾಗಿದೆ. ಆದ್ರೆ ಇದು ಸತ್ಯ. ಕೇವಲ ಕಲ್ಪನೆ ಮಾಡ್ಕೊಂಡ್ರೆ ನಮ್ಮ ಮೆದುಳು ಅದನ್ನ ನಿಜವಾದ ಭೌತಿಕ ಅನುಭವ ಅಂತ ನಂಬ್ತಾ. ಇದೇನಿದು ಮ್ಯಾಜಿಕ್ ತರಹ ಇದೆಯಲ್ಲ? ಇದಕ್ಕೆ ವೈಜ್ಞಾನಿಕ ಆಧಾರವಿದೆಯೇ?
ಖಂಡಿತ. ಇದು ಮ್ಯಾಜಿಕ್ ಅಲ್ಲ, ಇದು ಶುದ್ಧ ನರವಿಜ್ಞಾನ. ಈ ಮೂಲ ದಾಖಲೆಗಳಲ್ಲಿರುವ ಆ ಬಾಸ್ಕೆಟ್ಬಾಲ್ ಪ್ರಯೋಗದ ಬಗ್ಗೆ ಹೇಳ್ತೀನಿ ಕೇಳಿ. ಹಾ, ಹೇಳಿ. ಸಂಶೋಧಕರು ವಿದ್ಯಾರ್ಥಿಗಳನ್ನ 3 ಗುಂಪುಗಳಾಗಿ ವಿಂಗಡಿಸಿದ್ರು. ಮೊದಲ ಗುಂಪು ಪ್ರತಿದಿನ 20 ನಿಮಿಷ ನಿಜವಾಗಿ ಮೈದಾನದಲ್ಲಿ ಬ್ಯಾಸ್ಕೆಟ್ಬಾಲ್ ಎಸೆಯುವುದನ್ನ ಭೌತಿಕವಾಗಿ ಅಭ್ಯಾಸ ಮಾಡ್ತು. ಓಕೆ. ಎರಡನೇ ಗುಂಪು ಯಾವ ಅಭ್ಯಾಸವನ್ನೂ ಮಾಡ್ಲಿಲ್ಲ, ಸುಮ್ನೆ ಇದ್ರು. ಮೂರನೇ ಗುಂಪು ಮೈದಾನಕ್ಕೆ ಹೋಗ್ಲೇ ಇಲ್ಲ, ಚೆಂಡನ್ನ ಮುಟ್ಲೇ ಇಲ್ಲ. ಮತ್ತವ್ರೇನ್ ಮಾಡಿದ್ರು? ಬದಲಾಗಿ ಅವರು ಪ್ರತಿದಿನ 20 ನಿಮಿಷ ಕಣ್ಮುಚ್ಚಿ ಕುಳಿತು ತಾವು ಬ್ಯಾಸ್ಕೆಟ್ಬಾಲ್ ಎಸೆಯುತ್ತಿರುವಂತೆ ಚೆಂಡಿನ ಸ್ಪರ್ಶ, ಮೈದಾನದ ವಾತಾವರಣ ಮತ್ತು ತಪ್ಪುಗಳನ್ನ ತಿದ್ದುಕೊಳ್ಳುತ್ತಿರುವಂತೆ ಅತ್ಯಂತ ಸ್ಫುಟವಾಗಿ ಕಲ್ಪನೆಯಲ್ಲಿಯೇ ಅಭ್ಯಾಸ ಮಾಡಿದ್ರು. ಅಂದ್ರೆ ಮೆಂಟಲ್ ಪ್ರಾಕ್ಟೀಸ್ ಮಾಡಿದ್ರು. ಹೌದು. 20 ದಿನಗಳ ನಂತರ ಫಲಿತಾಂಶ ನೋಡಿದಾಗ ಮೈದಾನದಲ್ಲಿ ಬೆವರು ಸುರಿಸಿ ಅಭ್ಯಾಸ ಮಾಡಿನ ಮೊದಲನೇ ಗುಂಪು 24% ಸುಧಾರಣೆ ಕಂಡ್ರೆ, ವಾವ್, ಓಕೆ. ಕೇವಲ ಕಲ್ಪನೆಯಲ್ಲಿಯೇ ಅಭ್ಯಾಸ ಮಾಡಿದ ಮೂರನೇ ಗುಂಪು 23% ಸುಧಾರಣೆ ಕಂಡಿತ್ತು. ಎರಡನೇ ಗುಂಪಿನಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಕೇವಲ 1% ಮಾತ್ರ ವ್ಯತ್ಯಾಸ. ಅಂದ್ರೆ ಭೌತಿಕ ಅಭ್ಯಾಸಕ್ಕೂ ಮಾನಸಿಕ ಅಭ್ಯಾಸಕ್ಕೂ ಬಹುಪಾಲು ವ್ಯತ್ಯಾಸವೇ ಇಲ್ಲ. ಹೌದು, ಮೆದುಳಿಗೆ ಆ ವ್ಯತ್ಯಾಸ ಗೊತ್ತಾಗಲ್ಲ. ಆದರೆ ನಾನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ವಿರೋಧ ವ್ಯಕ್ತಪಡಿಸಲೇಬೇಕು. ಯಾರಾದ್ರೂ ನಾನೊಬ್ಬ ಬಡವ, ನನ್ನ ಬಳಿ ಹಣವಿಲ್ಲ, ನಾನು ದಿನ ಮನೇಲ್ ಕೂತು ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಕನ್ಸು ಕಾಣ್ತಾ ಇದ್ರೆ ಅದೇಗೆ ನಿಜ ಆಗತ್ತೆ ಅಂತ ಕೇಳಬಹುದು. ಖಂಡಿತ ಕೇಳ್ಬೋದು. ಇದು ಕೇವಲ ಹಗಲುಗನಸು ಕಾಣೋದಲ್ವಾ? ಇದು ಟಾಕ್ಸಿಕ್ ಪಾಸಿಟಿವಿಟಿ ಅಲ್ವಾ? ಕೇವಲ ಯೋಚನೆಯಿಂದ ನಿಜವಾದ ಕೌಶಲ್ಯ ಹೇಗೆ ಬರುತ್ತೆ? ನಿಮ್ಮ ಪ್ರಶ್ನೆ ಬಹಳ ನ್ಯಾಯಸಮ್ಮತವಾಗಿದೆ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಏನೆಂದರೆ, ಇದು ಕೇವಲ ಗುರಿಯಿಲ್ಲದ ಹಗಲುಗನಸಲ್ಲ. ಹಗಲುಗನಸಲ್ಲ ಅಂದ್ರೆ? ಹಗಲುಗನಸು ಅಂದ್ರೆ ಸುಮ್ನೆ ಗಾಳಿಯಲ್ಲಿ ಗೋಳ ಕಟ್ಟುವುದು, ಅದರಲ್ಲಿ ಯಾವುದೇ ಕ್ರಿಯೆ ಇರೋದಿಲ್ಲ. ಆದರೆ ಡಾಕ್ಟರ್ ಮಾಲ್ಟೇಜ್ ಹೇಳೋದನ್ನ ಕೃತಕ ಅನುಭವ ಅಥವಾ ಸಿಂಥೆಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಕರೀತಾರೆ. ಓಕೆ, ಮೆಂಟಲ್ ರಿಹರ್ಸಲ್. ಹೌದು. ಮಾನಸಿಕ ಪೂರ್ವಾಭ್ಯಾಸದಲ್ಲಿ ನಾವು ಒಂದು ನಿರ್ದಿಷ್ಟ ಗುರಿಯನ್ನ ಇಟ್ಕೊಂಡು ಆ ಸನ್ನಿವೇಶವನ್ನ ಎದುರಿಸುವಾಗಿನ ನಮ್ಮ ಪ್ರತಿಕ್ರಿಯೆಗಳನ್ನ, ದೃಶ್ಯಗಳನ್ನ, ಶಬ್ದಗಳನ್ನ ಮತ್ತು ಭಾವನೆಗಳನ್ನ ವಿವರವಾಗಿ ಕಲ್ಪಿಸ್ಕೊಳ್ತೀವಿ. ಅಂದ್ರೆ ಆಕ್ಷನ್ ಓರಿಯೆಂಟೆಡ್ ಆಗಿರುತ್ತೆ. ಕರೆಕ್ಟ್. ಹೀಗೆ ಪದೇ ಪದೇ ಮಾಡಿದಾಗ ನಮ್ಮ ಮೆದುಳಿನಲ್ಲಿ ನರಕೋಶಗಳ ನಡುವೆ ಹೊಸ ಸಂಪರ್ಕಗಳು ಭೌತಿಕವಾಗಿಯೇ ಬೆಳೆಯುತ್ತವೆ. ಓ, ಭೌತಿಕ ಬದಲಾವಣೆ ಆಗತ್ತೆ ಮೆದುಳಲ್ಲಿ. ಹೌದು. ಭವಿಷ್ಯದಲ್ಲಿ ನಡೆಯಬಹುದಾದ ಒಂದು ಸನ್ನಿವೇಶಕ್ಕೆ ಮೆದುಳು ಈಗಲೇ ಸಂಪೂರ್ಣವಾಗಿ ಸಿದ್ಧವಾಗುತ್ತೆ. ಅಂದ್ರೆ ಭವಿಷ್ಯದ ನೈಜ ವಿಶ್ವಾಸವನ್ನ ನಿರ್ಮಿಸಲು ಮೆದುಳಿನ ಹಾರ್ಡ್ವೇರ್ ಅನ್ನ ನಾವು ಸಿದ್ಧಪಡಿಸ್ತಾ ಇದ್ದೀವಿ ಎಂದರ್ಥ. ಇದು ಕೇವಲ ಆಸೆಯಲ್ಲ, ಇದು ನರಮಂಡಲದ ತರಬೇತಿ. ಓ, ಅಂದ್ರೆ ನಾವು ವಾಸ್ತವದಲ್ಲಿ ಆ ಕೆಲ್ಸ ಮಾಡೋ ಮೊದಲೇ ನಮ್ಮ ಮೆದುಳಿನಲ್ಲಿ ಆ ಕೆಲ್ಸವನ್ನ 100 ಬಾರಿ ಮಾಡಿ ಮುಗಿಸಿರ್ತೀವಿ. ಹಾಗಾಗಿ ನಮ್ಗೆ ಅಂಜಿಕೆ ಇರೋದಿಲ್ಲ. ನಿಖರವಾಗಿ. ನಾವು ನಮ್ಮ ಮೆದುಳಿಗೆ ಹೊಸ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅಂತಾಯ್ತು. ಸರಿ, ಹಾಗಾದ್ರೆ ಇದನ್ನ ಪ್ರತಿದಿನದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಅದಕ್ಕೊಂದು ನಿರ್ದಿಷ್ಟ ಮಾರ್ಗಸೂಚಿ ಇದೆ. ಈ ಹಳೆ ತುಕ್ಕು ಹಿಡಿದ ಆಪರೇಟಿಂಗ್ ಸಿಸ್ಟಮ್ ಅನ್ನ ಬದಲಾಯಿಸಲು ಎಷ್ಟು ದಿನ ಈ ಅಭ್ಯಾಸ ಮಾಡಬೇಕು? ಯಾವುದೇ ಹೊಸ ಅಭ್ಯಾಸವನ್ನ ನರಮಂಡಲದಲ್ಲಿ ಸಂಪೂರ್ಣವಾಗಿ ರೂಢಿಸಿಕೊಳ್ಳಲು ಅಥವಾ ಹಳೆಯ ಆಂತರಿಕ ಚಿತ್ರಣವನ್ನ ಬದಲಾಯಿಸಲು ಕನಿಷ್ಠ 21 ದಿನಗಳು ಬೇಕು ಎನ್ನುತ್ತಾರೆ ಡಾಕ್ಟರ್ ಮಾಲ್ಸ್. ಕೇವಲ 21 ದಿನಗಳ? ಹೌದು. ಉದಾಹರಣೆಗೆ, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ ರೋಗಿಗೆ ಕನ್ನಡಿಯ ಮುಂದೆ ತನ್ನ ಹೊಸ ಮುಖಕ್ಕೆ ಭಾವನಾತ್ಮಕವಾಗಿ ಒಗ್ಗಿಕೊಳ್ಳಲು ಕನಿಷ್ಠ 21 ದಿನಗಳು ಬೇಕಾಗುತ್ತವೆ. ಅದೇ ರೀತಿ ಕೈಕಾಲು ಕತ್ತರಿಸಿದ ರೋಗಿಗೆ ಆ ಕತ್ತರಿಸಿದ ಅಂಗ ಇನ್ನೂ ಅಲ್ಲಿಯೇ ಇದೆ ಎಂಬ ಭ್ರಮೆ, ಅಂದ್ರೆ ಫ್ಯಾಂಟಮ್ ಲಿಂಬ್ ಹೋಗಲು ಸರಿಸುಮಾರು 21 ದಿನಗಳೇ ಬೇಕಾಗುತ್ತವೆ. ಹಳೇ ಇಮೇಜ್ ಅಳಿಸಿ ಹೋಗಲು 21 ದಿನಗಳ ಸಮಯ ಮೆದುಳಿಗೆ ಬೇಕು. ಹಾಗಾದ್ರೆ ಈ 21 ದಿನಗಳ ಮಾನಸಿಕ ಅಭ್ಯಾಸದ ಮಾರ್ಗಸೂಚಿ ಹೇಗಿರಬೇಕು? ಇಂದಿನ ಬಿಡುವಿಲ್ಲದ ಒತ್ತಡದ ದಿನಚರಿಯಲ್ಲಿಯೂ ಜನ ಇದನ್ನ ಹೇಗೆ ಪ್ರಾಯೋಗಿಕವಾಗಿ ಮಾಡ್ಬೋದು? ಇದು ಅತಿ ಸರಳವಾದ ಆದರೆ ಪ್ರಬಲವಾದ ದಿನಚರ್ಯ. ಪ್ರತಿದಿನ ಕೇವಲ 30 ನಿಮಿಷಗಳ ಕಾಲ ಎಲ್ಲೂ ಗದ್ದಲವಿಲ್ಲದ ಶಾಂತವಾದ ಜಾಗದಲ್ಲಿ ಆರಾಮಾಗಿ ಕುಳಿತುಕೊಳ್ಳಿ. ಓಕೆ. ಕಣ್ಣು ಮುಚ್ಚಿ ನಿಮ್ಮ ಮನಸ್ಸಿನೊಳಗೆ ಒಂದು ದೊಡ್ಡ ಮಾನಸಿಕ ಚಲನಚಿತ್ರದ ಪರದೆಯನ್ನ ಊಹಿಸಿಕೊಳ್ಳಿ. ಅಂದ್ರೆ ಮೆಂಟಲ್ ಮೂವಿ. ಹೌದು. ಆ ಪರದೆ ಮೇಲೆ ಬರುವ ಸಿನಿಮಾದ ನಾಯಕ ಅಥವಾ ನಾಯಕಿ ಬೇರೆಯಾರೂ ಅಲ್ಲ, ಅದು ನೀವೇ. ನಿಮಗೆ ಬೇಕಾದ ಆ ಯಶಸ್ವಿ ವ್ಯಕ್ತಿತ್ವವನ್ನ, ನೀವು ಸಾಧಿಸಬೇಕೆಂದಿರುವ ಗುರಿಯನ್ನ ಈಗಾಗಲೇ ಸಾಧಿಸಿಲ್ಲಂತೆ ವಿವರವಾಗಿ ಊಹಿಸಿಕೊಳ್ಳಿ. ಆ ಯಶಸ್ಸಿನ ಕ್ಷಣದ ಭಾವನೆಗಳನ್ನ, ಕಣ್ಣಿಗೆ ಕಾಣುವ ಬಣ್ಣಗಳನ್ನ, ಶಬ್ದಗಳನ್ನ ಅನುಭವಿಸ್ಬೇಕು ಅಲ್ವಾ? ಹೌದು.
ಎಷ್ಟಾಗುತ್ತೋ ಅಷ್ಟು ಸ್ಫುಟವಾಗಿ. ಆದ್ರೆ ಕೇವಲ 30 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಕುಳಿತರೆ ಸಾಕ ನಮ್ಮ ದೈನಂದಿನ ಸಣ್ಣ ಸಣ್ಣ ದೈಹಿಕ ಅಭ್ಯಾಸಗಳನ್ನ ಕೂಡ ಬದಲಾಯಿಸಲು ಈ ಮೂಲಗಳು ಸೂಚಿಸುತ್ತವೆ ಅಲ್ವಾ? ಖಂಡಿತ, ಅದು ಕೂಡ ಬಹಳ ಮುಖ್ಯ. ಉದಾಹರಣೆಗೆ, ಪ್ರತಿದಿನ ಬೆಳಿಗ್ಗೆ ಶೂ ಲೇಸ್ ಕಟ್ಟುವಾಗ ಎಡಗಾಲಿಗೆ ಮೊದಲು ಶೂ ಹಾಕುವ ಬದಲು ಬಲಗಾಲಿಗೆ ಹಾಕುವುದು, ಅಥವಾ ಬ್ರಷ್ ಮಾಡುವ ಕೈ ಬದಲಾಯಿಸುವುದು. ಈ ಕಣ್ಣು ಮುಚ್ಚಿ ಮಾಡುವ ಮಾನಸಿಕ ಸಿನಿಮಾಗೂ ಶೂ ಲೇಸ್ ಕಟ್ಟುವುದಕ್ಕೂ ಏನು ಸಂಬಂಧ? ಬಹಳ ದೊಡ್ಡ ಸಂಬಂಧವಿದೆ. ನಾವು ನಮ್ಮ ದಿನಚರ್ಯೆಯ 95% ಕೆಲಸಗಳನ್ನ ಯೋಚಿಸದೆ ಯಾಂತ್ರಿಕವಾಗಿ ಅಂದ್ರೆ ಆಟೋಪೈಲಟ್ನಲ್ಲಿ ಮಾಡ್ತೀವಿ. ಹೌದು, ತಾನಾಗಿ ಆಗ್ತರತ್ತೆ. ಶೂಲೇಸ್ ಕಟ್ಟುವ ವಿಧಾನವನ್ನ ಬದಲಾಯಿಸಿದಾಗ ನಾವು ಪ್ರಜ್ಞಾಪೂರ್ವಕವಾಗಿ ಹಳೆಯ ಭೌತಿಕ ಅಭ್ಯಾಸದ ಸರಪಳಿಯನ್ನು ಮುರಿತಿದ್ದೇವೆ ಎಂದರ್ಥ. ಇದು ಮೆದುಳಿಗೆ ಒಂದು ದೊಡ್ಡ ಶಾಕ್ ಕೊಡುತ್ತೆ. ಓ, ಹೊಸ ಸೈಬರ್ನೆಟಿಕ್ ಸೂಚನೆಗಳನ್ನ ನೀಡುತ್ತೆ. ಹೌದು, ನಾವಿನ್ನೂ ಆಟೋಪೈಲಟ್ನಲ್ಲಿ ಇಲ್ಲ, ಬದಲಾವಣೆ ಶುರುವಾಗಿದೆ ಎಂದು ಮೆದುಳನ್ನ ಎಚ್ಚರಿಸುತ್ತೆ. ದೈಹಿಕವಾಗಿ ಹಳೆಯ ಅಭ್ಯಾಸ ಮುರಿದಾಗ ಮಾನಸಿಕವಾಗಿ ಹೊಸ ವಿಚಾರಗಳನ್ನು ಸ್ವೀಕರಿಸಲು ಮೆದುಳು ಹೆಚ್ಚು ಸಿದ್ಧವಾಗುತ್ತೆ. ಇದು ಅದ್ಭುತವಾದ ವಿಶ್ಲೇಷಣೆ. ದೈಹಿಕ ಅಭ್ಯಾಸ ಮುರಿಯುವುದು ಮಾನಸಿಕ ಅಭ್ಯಾಸ ಬದಲಾಯಿಸಲು ಸಹಾಯ ಮಾಡುತ್ತೆ. ಆದರೆ ಈ 21 ದಿನಗಳ ಪ್ರಕ್ರಿಯೆಯಲ್ಲಿ ಒಂದು ದೊಡ್ಡ ಶತ್ರು ಎದುರಾಗ್ತಾನೆ. ಋಣಾತ್ಮಕ ಯೋಚನೆಗಳಲ್ವಾ? ಹೌದು, ಅದೇ ನಮ್ಮ ಒಳಗಿನ ಧ್ವನಿ, ಆ ಋಣಾತ್ಮಕ ಸ್ವಗತ ಅಥವಾ ನೆಗೆಟಿವ್ ಸೆಲ್ಫ್ ಟಾಕ್. ನಿನ್ನಿಂದ ಇದೇನೂ ಆಗಲ್ಲ ಬಿಡು ಅಂತ ಒಳಗಿನ ಧ್ವನಿ ಹೇಳುವಾಗ ನಮ್ಮ ಪ್ರಗತಿಯನ್ನ ಹೇಗೆ ಅಳೆಯಬಹುದು? ಈ ವಿಚಾರದಲ್ಲಿ ಮೊದಲ ಮತ್ತು ಅತ್ಯಂತ ಕಟ್ಟುನಿಟ್ಟಾದ ನಿಯಮ ಏನಂದ್ರೆ, ಈ 21 ದಿನಗಳಲ್ಲಿ ನಿಮ್ಮ ಫಲಿತಾಂಶವನ್ನ ಅಳೆಯಲು ಹೋಗಲೇಬಾರದು. ಓ, ಫಲಿತಾಂಶ ನೋಡ್ಬಾರ್ದಾ? ಇಲ್ಲ, ಕೇವಲ ಅಭ್ಯಾಸದ ಕಡೆ ಗಮನ ಕೊಡಬೇಕು, ಪ್ರಗತಿಯ ಕಡೆಯಲ್ಲ. ಋಣಾತ್ಮಕ ಯೋಚನೆಗಳು ಬಂದಾಗ ಅದರ ಜೊತೆ ವಾದ ಮಾಡ್ತಾ ಜಗಳವಾಡ್ತಾ ಕೂರಬಾರ್ದು. ಮತ್ತೇನ್ ಮಾಡ್ಬೇಕು? ಬದಲಾಗಿ ಈ ಭಯಕ್ಕೆ ಅಥವಾ ಯೋಚನೆಗೆ ವಾಸ್ತವದ ತರ್ಕಬದ್ಧವಾದ ಆಧಾರವಿದೆಯೇ ಎಂದು ತಮ್ಮನ್ನ ತಾವೇ ಪ್ರಶ್ನಿಸ್ಕೊಳ್ಬೇಕು. 99% ಬಾರಿ ಆ ಭಯಕ್ಕೆ ಆಧಾರ ಇರೋದಿಲ್ಲ. ತಕ್ಷಣವೇ ನಿಮ್ಮ ಮಾನಸಿಕ ಚಿತ್ರಣವನ್ನ ಮತ್ತೆ ಆ ಸಕಾರಾತ್ಮಕ ಗುರಿಯತ್ತ, ಆ ಮೆಂಟಲ್ ಮೂವಿಯತ್ತ ತಿರುಗಿಸ್ಬೇಕು. ಸರಿ, ನಾವು ಎಷ್ಟೇ ತಯಾರಿ ನಡೆಸಿದ್ರೂ ದೈನಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಕೆಲವೊಮ್ಮೆ ನಾವು ವಿಫಲರಾಗ್ತೀವಿ. ಯಶಸ್ಸಿನ ವ್ಯವಸ್ಥೆ ಮತ್ತು ವೈಫಲ್ಯದ ವ್ಯವಸ್ಥೆಯ ನಡುವಿನ ನಿಖರವಾದ ವ್ಯತ್ಯಾಸವೇನು? ಅಂದ್ರೆ ಸಕ್ಸಸ್ ಮೆಕ್ಯಾನಿಸಮ್ ಮತ್ತು ಫೇಲ್ಯೂರ್ ಮೆಕ್ಯಾನಿಸಮ? ಹೌದು, ನಾವೇ ನಮ್ಮನ್ನ ವೈಫಲ್ಯದತ್ತ ಕೊಂಡೊಯ್ತಾ ಇದ್ದೀವಿ ಅಂತ ಗುರುತಿಸುವುದು ಹೇಗೆ? ನಾವೆಲ್ಲರೂ ತಪ್ಪುಗಳನ್ನು ಮಾಡ್ತೀವಿ, ಅದು ಸಹಜವಾದ ನೆಗೆಟಿವ್ ಫೀಡ್ಬ್ಯಾಕ್. ಆದ್ರೆ ಆ ತಪ್ಪುಗಳನ್ನೇ ನಮ್ಮ ಅಂತಿಮ ಗುರಿಯಾಗಿ ಮಾಡ್ಕೊಂಡಾಗ ಅದು ವೈಫಲ್ಯದ ವ್ಯವಸ್ಥೆ ಆಗತ್ತೆ. ದಿನನಿತ್ಯದ ಜೀವನದಲ್ಲಿ ಇದು ಹೇಗೆ ಕಾಣಿಸುತ್ತೆ? ದೈನಂದಿನ ಜೀವನದಲ್ಲಿ ಇದರ ಲಕ್ಷಣಗಳು ಬಹಳ ಸ್ಪಷ್ಟವಾಗಿರ್ತವೆ. ಸಣ್ಣ ಪುಟ್ಟದಕ್ಕೂ ನಿರಾಶೆ, ಭರವಸೆ ಇಲ್ಲದಿರುವುದು, ಆಕ್ರಮಣಶೀಲತೆ ಅಂದ್ರೆ ವಿಪರೀತ ಸಿಟ್ಟು, ಅಭದ್ರತೆ, ಒಂಟಿತನ, ಅನಿಶ್ಚಿತತೆ ಮತ್ತು ದ್ವೇಷ. ಓ, ಒಬ್ಬ ವ್ಯಕ್ತಿ ಸದಾ ಈ ಭಾವನೆಗಳಲ್ಲಿ ಮುಳುಗಿದ್ರೆ ಆತನ ಒಳಗಿನ ಆಂತರಿಕ ಮಾರ್ಗದರ್ಶಿ ಯಂತ್ರ ಗುರಿ ತಪ್ಪಿ ಬೇರೆಲ್ಲೋ ಹೋಗ್ತಾ ಇದೆ ಅಂತ ಅರ್ಥ. ಆ ಯಂತ್ರ ಗುರಿ ತಪ್ಪಲು ಮುಖ್ಯ ಕಾರಣ ನಮ್ಮ ಜೀವನದಲ್ಲಿ ಹಿಂದೊಮ್ಮೆ ಆದ ಕೆಟ್ಟ ಅನುಭವಗಳು ಅಲ್ವಾ? ಅವು ನಮಗೆ ಆಳವಾದ ಭಾವನಾತ್ಮಕ ಗಾಯಗಳನ್ನ ಅಥವಾ ಇಮೋಷನಲ್ ಸ್ಕಾರ್ಸ್ ಅನ್ನ ಮಾಡಿರ್ತವೆ. ಅವುಗಳಿಂದ ಹೊರಬರುವುದು ಹೇಗೆ? ಇದೊಂದು ಬಹಳ ಮುಖ್ಯವಾದ ಘಟ್ಟ. ಇಲ್ಲಿ ನಾನೊಂದು ಹೋಲಿಕೆ ಕೊಡಲು ಇಷ್ಟಪಡ್ತೀನಿ. ಕಂಪ್ಯೂಟರ್ ಬ್ರೌಸರ್ನಲ್ಲಿ ಹಳೆಯ ಕುಕೀಸ್ ಮತ್ತು ಕಸ ತುಂಬಿಕೊಂಡಿದ್ರೆ ನಾವು ಎಷ್ಟೇ ಒಳ್ಳೆಯ ಹೊಸ ವೆಬ್ಸೈಟ್ ಓಪನ್ ಮಾಡಿದ್ರೂ ಅದು ಸರಿಯಾಗಿ ಲೋಡ್ ಆಗೋದಿಲ್ಲ, ಗ್ಲಿಚ್ ಆಡತ್ತೆ. ಹೌದು. ಅದೇ ರೀತಿ ಮನಸ್ಸಿನ ಹಳೆಯ ಭಾವನಾತ್ಮಕ ಗಾಯಗಳನ್ನ ಅಳಿಸಿದ್ರೆ ಮಾತ್ರ ಈ ಹೊಸ ಯಶಸ್ಸಿನ ವ್ಯವಸ್ಥೆ ಕೆಲಸ ಮಾಡುತ್ತೆ ಅಲ್ವಾ? ಇದಕ್ಕಿಂತ ಅದ್ಭುತವಾದ ಹೋಲಿಕೆ ಬೇರೊಂದಿಲ್ಲ. ಹೌದು, ಆ ಹಳೆ ಭಾವನಾತ್ಮಕ ಗಾಯಗಳೇ ನಮ್ಮ ಪ್ರಸ್ತುತ ಸ್ವಯಂ ಚಿತ್ರಣವನ್ನ ಸಂಪೂರ್ಣವಾಗಿ ಹಾಳು ಮಾಡೋದು. ಇವು ನಮ್ಮನ್ನ ಸಂತ್ರಸ್ತರು ಅಂತ ಫೀಲ್ ಮಾಡಿಸುತ್ತೆ. ಹೌದು, ವಿಕ್ಟಿಮ್ಸ್ ತರ. ಸರಿ, ಹಾಗಾದ್ರೆ ಈ ಮನಸ್ಸಿನ ಕುಕೀಸನ್ನ ಕ್ಲೀನ್ ಮಾಡೋದು, ಈ ಗಾಯಗಳನ್ನ ಅಳಿಸುವುದು ಹೇಗೆ? ಅದಕ್ಕಿರುವ ಒಂದೇ ಒಂದು ದಾರಿ: ಕ್ಷಮಿಸುವ ಗುಣ. ಬೇರೆಯವರನ್ನ ಕ್ಷಮಿಸೋದಾ? ಇತರರನ್ನ ಕ್ಷಮಿಸುವುದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹಿಂದಿನ ತಪ್ಪುಗಳಿಗಾಗಿ ನಮ್ಮನ್ನ ನಾವು ಕ್ಷಮಿಸಿಕೊಳ್ಳುವುದು. ಇತರರ ವಿನಾಕಾರಣ ಟೀಕೆಗಳನ್ನ ಸಂಪೂರ್ಣವಾಗಿ ಕಡೆಗಣಿಸುವುದು. ಡಾಕ್ಟರ್ ಮಾಲ್ಟ್ಸ್ ಇದನ್ನ ನೈಜವಾದ ಭಾವನಾತ್ಮಕ ಫೇಸ್ಲಿಫ್ಟ್ ಎನ್ನುತ್ತಾರೆ. ಭಾವನಾತ್ಮಕ ಫೇಸ್ಲಿಫ್ಟ್? ಎಮೋಷನಲ್ ಫೇಸ್ಲಿಫ್ಟ್? ಹೌದು. ಹೊರಗಿನ ಮುಖಕ್ಕಲ್ಲ, ಒಳಗಿನ ಮನಸ್ಸಿಗೆ ಮಾಡುವ ಫೇಸ್ಲಿಫ್ಟ್ ಇದು.
ಇದರಿಂದ ಜೀವನದಲ್ಲಿ ಒಂದು ಹೊಸ ಆರಂಭ ಸಿಗುತ್ತೆ. ಎಲ್ಲವೂ ಚೆನ್ನಾಗಿದೆ, ನಾವು ಕುಕೀಸ್ ಕ್ಲೀನ್ ಮಾಡಿದ್ವಿ, ಮೆಂಟಲ್ ಮೂವಿ ನೋಡಿದ್ವಿ, ಆದ್ರೂ ಜೀವನದಲ್ಲಿ ದಿಢೀರನೆ ಅನಿರೀಕ್ಷಿತ ಬಿಕ್ಕಟ್ಟುಗಳು ಅಂದ್ರೆ ಕ್ರೈಸಿಸ್ ಬಂದಾಗ ನಾವು ತಲ್ಲಣಗೊಳ್ತೀವಿ, ವಿಚಲಿತರಾಗ್ತೀವಿ. ಖಂಡಿತ, ಅದು ಮನುಷ್ಯ ಸಹಜ. ಉದ್ಯೋಗ ಹೋಗ್ಬೋದು, ಸಂಬಂಧ ಮುರಿಬಹುದು. ಇಂತಹ ಬಿಕ್ಕಟ್ಟುಗಳನ್ನ ನಾವು ಸೃಜನಶೀಲತೆಯ ಅವಕಾಶಗಳಾಗಿ ಹೇಗೆ ಪರಿವರ್ತಿಸ್ಬೋದು? ಮೆದುಳಿನ ಯಂತ್ರ ಆ ಸಮಯದಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಈ ನಿಟ್ಟಿನಲ್ಲಿ ವಿಜ್ಞಾನಿಗಳು ಇಲಿಗಳ ಮೇಲೆ ಮಾಡಿದ ಪ್ರಯೋಗವೊಂದು ಬಹಳ ಆಸಕ್ತಿದಾಯಕವಾಗಿದೆ ಮತ್ತು ಮೆದುಳಿನ ಕಾರ್ಯವೈಖರಿಯನ್ನ ಬಿಡಿಸಿಡುತ್ತೆ. ಓ, ಇಲಿಗಳ ಪ್ರಯೋಗನ? ಹೌದು. ಇಲಿಗಳನ್ನ ಒಂದು ಜಟಿಲವಾದ ದಾರಿಯ ಅಂದ್ರೆ ಮೇಜ್ ಪ್ರಯೋಗಕ್ಕೆ ಒಳಪಡಿಸಿದ್ರು. ವಿಪರೀತ ಒತ್ತಡದಲ್ಲಿ ಅಂದ್ರೆ ತೀವ್ರ ಹಸಿವು ಮತ್ತು ಬಾಯಾರಿಕೆಯಲ್ಲಿರುವಾಗ ಕಲಿಯುವ ಇಲಿಗಳು ಗುರಿ ಮುಟ್ಟಲು ಕೇವಲ ಒಂದೇ ಒಂದು ಮಾರ್ಗವನ್ನ ಕಲಿತವೆ. ಓಕೆ. ಆ ದಾರಿ ಮುಚ್ಚಿದ್ರೆ ಅವು ಪ್ಯಾನಿಕ್ ಆಗಿ ವಿಫಲವಾಗುತ್ತವೆ. ಆದರೆ ಯಾವುದೇ ಒತ್ತಡ ಇಲ್ಲದೆ ಹೊಟ್ಟೆ ತುಂಬಿದ್ದಾಗ ಕಲಿಯುವ ಇಲಿಗಳು ಪೂರ್ತಿ ಜಾಗವನ್ನ ಆರಾಮಾಗಿ ಅನ್ವೇಷಿಸ್ತವೆ. ಬಿಕ್ಕಟ್ಟಿನ ಸಮಯ ಬಂದಾಗ ಮೊದಲ ದಾರಿ ಮುಚ್ಚಿದ್ರೂ ಅವು ಸುಲಭವಾಗಿ ಹೊಸ ದಾರಿಗಳನ್ನ ಹುಡುಕ್ತವೆ. ವಾವ್! ಅಂದ್ರೆ ನಾವು ವಿಪರೀತ ಒತ್ತಡದಲ್ಲಿರುವಾಗ ನಮ್ಮ ಮೆದುಳು ಸಂಪೂರ್ಣವಾಗಿ ಸರ್ವೈವರ್ ಮೋಡಿಗೆ ಹೋಗುತ್ತೆ. ಹೌದು. ನಮ್ಗೆ ಟನಲ್ ವಿಷನ್ ಬರುತ್ತೆ, ಹೊಸ ಪರಿಹಾರಗಳು ಕಾಣೋದೇ ಇಲ್ಲ. ಅದಕ್ಕಾಗಿಯೇ ಶ್ಯಾಡೋ ಬಾಕ್ಸಿಂಗ್ ಅಥವಾ ಒತ್ತಡವಿಲ್ಲದ ಪೂರ್ವಾಭ್ಯಾಸ ಬಹಳ ಮುಖ್ಯ ಅಂತ ಈ ಮೂಲಗಳು ಹೇಳೋದಲ್ವಾ? ನಿಖರವಾಗಿ ಹೇಳಿದ್ರಿ. ಯಾವುದೇ ಒತ್ತಡವಿಲ್ಲದಾಗ ಕಷ್ಟದ ಸನ್ನಿವೇಶಗಳನ್ನ ಎದುರಿಸುವ ಕಲ್ಪನೆ ಮಾಡಿಕೊಂಡ್ರೆ ನಿಜವಾದ ಬಿಕ್ಕಟ್ಟು ಬಂದಾಗ ನಮ್ಮ ಮೆದುಳು ಶಾಂತವಾಗಿರುತ್ತೆ, ಕ್ರಿಯೇಟಿವ್ ಮೋಡ್ನಲ್ಲಿರುತ್ತೆ ಮತ್ತು ಹೊಸ ದಾರಿಗಳನ್ನ ಹುಡುಕುತ್ತೆ. ಅದಕ್ಕಾಗಿಯೇ ನಾವು ಅತಿಯಾದ ಆಲೋಚನೆಯನ್ನ ನಿಲ್ಲಿಸಲು, ದಿನನಿತ್ಯದ ಒತ್ತಡವನ್ನ ನಿರ್ವಹಿಸಲು ಸರಳ ವಿಶ್ರಾಂತಿ ತಂತ್ರಗಳನ್ನ ಕಲಿಯಲೇಬೇಕು. ಡಾಕ್ಟರ್ ಮಾಲ್ಟ್ಜ್ ಅವರು ನಮ್ಮ ಮನಸ್ಸಿನೊಳಗೆ ಒಂದು ಶಾಂತ ಕೋಣೆ ನಿರ್ಮಿಸಿಕೊಳ್ಳಲು ಹೇಳ್ತಾರೆ. ಶಾಂತ ಕೋಣೆ ಅಂದ್ರೆ ಕ್ವೈಟ್ ರೂಮ್. ಹೌದು. ಅಂದ್ರೆ ನಮ್ಮ ಮನಸ್ಸಿನಲ್ಲೇ ಒಂದು ನೆಮ್ಮದಿಯ ಸುಂದರವಾದ ಜಾಗವನ್ನ ಕಲ್ಪಿಸಿಕೊಂಡು ದಿನದ ಮಧ್ಯದಲ್ಲಿ ವಿಪರೀತ ಒತ್ತಡವಾದಾಗ ಬಿಡುವು ಸಿಕ್ಕಾಗೆಲ್ಲ ಆ ಕೋಣೆಗೆ ಹೋಗಿ ಮಾನಸಿಕವಾಗಿ ವಿಶ್ರಾಂತಿ ಪಡೆಯೋದು. ರೈಟ್. ಮತ್ತು ಅವರು ಇನ್ನೊಂದು ಅದ್ಭುತವಾದ ತಂತ್ರ ಹೇಳ್ತಾರೆ. ಟೆಲಿಫೋನ್ ರಿಂಗ್ ಆಗಲು ಬಿಡುವುದು. ಲೆಟ್ಟಿಂಗ್ ದ ಟೆಲಿಫೋನ್ ರಿಂಗ್ ಅಂದ್ರೆ ಪ್ರತಿಯೊಂದು ಆತಂಕದ ಕರೆಗೂ ಪ್ರತಿಯೊಂದು ನೆಗೆಟಿವ್ ಯೋಚನೆಗೂ ನಾವು ತಕ್ಷಣವೇ ಪ್ರತಿಕ್ರಿಯಿಸಬೇಕಾಗಿಲ್ಲ ಅಲ್ವಾ? ಆ ಕರೆ ಬರ್ತಾ ಇರ್ಲಿ, ನಾವು ಪಿಕಪ್ ಮಾಡೋದು ಬೇಡ. ಖಂಡಿತ. ಹೊರಗಿನ ಪ್ರತಿಯೊಂದು ಪ್ರಚೋದನೆಗೂ ಪ್ರತಿಕ್ರಿಯಿಸುವುದನ್ನ ತಡೆಯುವುದೇ ಮೆದುಳಿನ ನಿಜವಾದ ನಿಯಂತ್ರಣ. ಜೊತೆಗೆ ವಿಪರೀತ ಕೋಪ ಅಥವಾ ಒತ್ತಡವಾದಾಗ ತಮ್ಮನ್ನ ತಾವು ಓಲ್ಡ್ ಫೇತ್ಫುಲ್ ಗೈಸರ್ನಂತೆ ಕಲ್ಪಿಸಿಕೊಳ್ಳಿ ಎನ್ನುತ್ತಾರೆ ಅವರು. ಓಲ್ಡ್ ಫೇತ್ಫುಲ್ ಗೈಸರ್? ಹೌದು. ನಿಮ್ಮ ತಲೆಯ ಮೇಲ್ಭಾಗದಿಂದ ನಿಮ್ಮೆಲ್ಲ ಒತ್ತಡ, ಸಿಟ್ಟು, ಹಬೆಯ ರೂಪದಲ್ಲಿ ಆಕಾಶಕ್ಕೆ ಆವಿಯಾಗಿ ಹೋಗ್ತಾ ಇದೆ ಅಂತ ಊಹಿಸ್ಕೊಳ್ಳಿ. ಇವೆಲ್ಲ ಕೇವಲ ಕಲ್ಪನೆಯಾಟವಲ್ಲ. ಇವು ಜೈವಿಕವಾಗಿ ಕೆಲಸ ಮಾಡುತ್ತವಾ? ಹೌದು. ಇವು ನಮ್ಮ ಹೃದಯದ ಬಡಿತವನ್ನ ಕಡಿಮೆ ಮಾಡಿ, ಅತಿಯಾದ ಪ್ರತಿಕ್ರಿಯೆ ನೀಡುವುದನ್ನ ತಡೆದು ನೈಜ ಆತ್ಮವಿಶ್ವಾಸವನ್ನ ಉಳಿಸಿಕೊಳ್ಳಲು ಸಹಾಯ ಮಾಡುವ ತಂತ್ರಗಳು. ಇದು ನಿಜಕ್ಕೂ ನಮ್ಮ ದೈನಂದಿನ ಬದುಕಿಗೆ ಅಳವಡಿಸಿಕೊಳ್ಳಬಹುದಾದ ಅತ್ಯುತ್ತಮ ಮತ್ತು ಪ್ರಾಯೋಗಿಕ ತಂತ್ರಗಳು. ಹಾಗಾದ್ರೆ ಈ ಸುದೀರ್ಘವಾದ ಮತ್ತು ಆಳವಾದ ಚರ್ಚೆಯ ಸಮಾರೋಪಕ್ಕೆ ಬರೋಣ. ಖಂಡಿತ. ನಮ್ಮ ಮೆದುಳು ಒಂದು ಅತ್ಯಂತ ಶಕ್ತಿಯುತವಾದ ಮಾರ್ಗದರ್ಶಿ ಯಂತ್ರ. ನಾವು ಅದಕ್ಕೆ ನೀಡುವ ಆಂತರಿಕ ಚಿತ್ರಣಗಳೇ ಅದರ ಅಂತಿಮ ಗುರಿಗಳು. ನಾವು ಅದಕ್ಕೆ ಸಕಾರಾತ್ಮಕ, ಸ್ಫುಟವಾದ ಗುರಿಗಳನ್ನ ಮತ್ತು ಸರಿಯಾದ ಸ್ವಯಂ ಚಿತ್ರಣವನ್ನ ನೀಡಿದಾಗ ಅದು ತನ್ನಷ್ಟಕ್ಕೆ ತಾನೇ ದಾರಿ ಹುಡುಕುವ ಯಶಸ್ಸಿನ ವ್ಯವಸ್ಥೆಯಾಗಿ, ಅಂದ್ರೆ ಸಕ್ಸೆಸ್ ಮೆಕ್ಯಾನಿಸಮ್ ಆಗಿ ಕೆಲಸ ಮಾಡುತ್ತೆ. ಹೌದು. ನಮ್ಮ ದೈನಂದಿನ ವಿಫಲತೆಗಳು ಮತ್ತು ತಪ್ಪುಗಳು ಕೇವಲ ನಮ್ಮ ಯಂತ್ರಕ್ಕೆ ಸಿಗುವ ನೆಗೆಟಿವ್ ಫೀಡ್ಬ್ಯಾಕ್ ಅಷ್ಟೇ. ಅವು ನಮ್ಮ ದಾರಿಯನ್ನ ತಿದ್ದಿಕೊಳ್ಳಲು, ಕೋರ್ಸ್ ಕರೆಕ್ಷನ್ ಮಾಡಲು ಮಾತ್ರ ಇವೆಯೇ ಹೊರತು ನಮ್ಮನ್ನ ಶಾಶ್ವತವಾಗಿ ವಿಫಲರು ಅಂತ ಮುದ್ರೆ ಒತ್ತಲು ಅಲ್ಲ. ನಿಜ. ನಮ್ಮ ಆಂತರಿಕ ಯಂತ್ರಕ್ಕೆ ಮಿತಿಯಿಲ್ಲ. ಅದಕ್ಕೆ ಗಡಿಗಳನ್ನ ಹಾಕಿಕೊಳ್ಳುವುದು ನಮ್ಮದೇ ಮನಸ್ಸು. ಇದನ್ನೆಲ್ಲ ಆಳವಾಗಿ ಯೋಚಿಸುವಾಗ ಈ ಮೂಲ ವಸ್ತುಗಳಲ್ಲಿರುವ ಒಂದು ಅದ್ಭುತವಾದ ಮೈ ಜುಮ್ ಅನ್ನಿಸುವ ವಿಚಾರ ನನಗೆ ಹೊಳೆತಾ ಇದೆ. ಇದು ಕೇಳುಗರಿಗೆ ಒಂದು ಸಂಪೂರ್ಣ ಹೊಸ ದಿಕ್ಕನ್ನೇ ತೋರಿಸಬಹುದು. ಯಾವುದದು? ನಮ್ಮ ಮೆದುಳಿನಲ್ಲಿರುವ ನರಕೋಶಗಳಲ್ಲಿ ಹಳೆಯ ನೆನಪುಗಳ ಭೌತಿಕ ಮುದ್ರೆಗಳಿರುತ್ತವೆ. ಅವನ್ನ ವಿಜ್ಞಾನದಲ್ಲಿ ಎನ್ಗ್ರಾಮ್ಸ್ ಅಂತ ಕರೀತಾರೆ. ಹೌದು, ಎನ್ಗ್ರಾಮ್ಸ್. ನಮಗೆಲ್ಲ ಅನ್ನಿಸುವ ಹಾಗೆ ಈ ಹಳೆಯ ನೆನಪುಗಳು ಕಲ್ಲಿನ ಮೇಲೆ ಕೆತ್ತಿದ ಶಾಸನಗಳಲ್ಲ,
ವಿಜ್ಞಾನಿಗಳ ಪ್ರಕಾರ ನಾವು ಒಂದು ಹಳೆಯ ನೆನಪನ್ನ ಮರಳಿ ನೆನಪಿಸಿಕೊಂಡಾಗೆಲ್ಲ ನಮ್ಮ ಪ್ರಸ್ತುತ ಭಾವನಾತ್ಮಕ ಮನಸ್ಥಿತಿಗೆ ತಕ್ಕಂತೆ ಆ ನೆನಪಿನ ಮುದ್ರೆ ಮೆದುಳಿನಲ್ಲಿ ಭೌತಿಕವಾಗಿಯೇ ಸ್ವಲ್ಪ ಮಟ್ಟಿಗೆ ಬದಲಾಗುತ್ತದೆ ಅಂತೆ. ಇದು ಎಂಥ ಕ್ರಾಂತಿಕಾರಿ ವಿಚಾರ ನೋಡಿ. ಅಂದ್ರೆ ನಮ್ಮ ಹಿಂದಿನ ಕೆಟ್ಟ ಅನುಭವಗಳು, ನೋವುಗಳು ಅಥವಾ ವೈಫಲ್ಯಗಳು ಶಾಶ್ವತವಲ್ಲ. ಹೌದು. 10 ವರ್ಷದ ಹಿಂದಿನ ಒಂದು ಅವಮಾನವನ್ನ ನೆನಪಿಸಿಕೊಂಡು ನಾವು ಇಂದು ಕುಗ್ಗಿ ಹೋದರೆ ಆ ಗಾಯ ಇನ್ನೂ ಆಳವಾಗುತ್ತೆ. ಆದರೆ ಇಂದು ನಾವು ನಮ್ಮ ಶಾಂತ ಕೋಣೆಯಲ್ಲಿ ಕುಳಿತು ಹೊಸ ವಿಶ್ವಾಸದಿಂದ, ಧೈರ್ಯದಿಂದ ಆ ಹಳೆಯ ಕಹಿ ನೆನಪುಗಳನ್ನ ಮೆಲುಕು ಹಾಕಿದ್ರೆ ಏನಾಗುತ್ತೆ? ಭೌತಿಕವಾಗಿಯೇ ನಮ್ಮ ಮೆದುಳಿನಲ್ಲಿರುವ ಗತಕಾಲದ ಇತಿಹಾಸವನ್ನ ನಾವು ಮರುಬರೆಯುತ್ತಿದ್ದೇವೆ ಎಂದರ್ಥ. ಆ ನೆನಪಿನ ಎನ್ಗ್ರಾಮ್ ತನ್ನ ನೋವಿನ ಶಕ್ತಿಯನ್ನ ಕಳೆದುಕೊಂಡು ಒಂದು ಪಾಠವಾಗಿ ಬದಲಾಗುತ್ತೆ. ವಾವ್! ಅಂದ್ರೆ ನಮ್ಮ ಇತಿಹಾಸ ನಮ್ಮನ್ನ ನಿಯಂತ್ರಿಸುತ್ತಿಲ್ಲ, ನಮ್ಮ ಇಂದಿನ ಕಲ್ಪನಾಶಕ್ತಿ ನಮ್ಮ ಇತಿಹಾಸವನ್ನೇ ಬದಲಾಯಿಸ್ತಾ ಇದೆ. ನಾವು ಆರಂಭದಲ್ಲಿ ಮಾತನಾಡಿದ ಆ ಕನ್ನಡಿಯ ಹೋಲಿಕೆ ನೆನಪಿಸಿಕೊಳ್ಳಿ. ನಮ್ಮ ಆಂತರಿಕ ಕನ್ನಡಿಯ ಪ್ರತಿಬಿಂಬವನ್ನ ನಾವೇ ಬದಲಾಯಿಸಬಹುದು. ಖಂಡಿತ. ಅದಕ್ಕೆ ನಮ್ಮ ಕಲ್ಪನಾ ಶಕ್ತಿಯೇ ಸಾಧನ. ಹೌದು. ನಮ್ಮ ಕಲ್ಪನಾ ಶಕ್ತಿಗೆ ಯಾವುದೇ ಗಡಿಗಳಿಲ್ಲ. ನಮ್ಮ ಮೆದುಳಿನ ಇತಿಹಾಸವನ್ನೇ ಬದಲಾಯಿಸುವ ಶಕ್ತಿ ನಮ್ಮ ಇಂದಿನ ಯೋಚನೆಗಿದೆ. ಈ ರೋಮಾಂಚಕ ಯೋಚನೆಯೊಂದಿಗೆ ಪ್ರತಿಯೊಬ್ಬರೂ ತಮ್ಮದೇ ಕಲ್ಪನೆಯ ಅಪಾರ ಶಕ್ತಿಯನ್ನ ಇಂದೇ ಅನ್ವೇಷಿಸಲು ಆರಂಭಿಸಲು ಹೇಳ್ತಾ ಈ ವಿಶ್ಲೇಷಣೆಯನ್ನ ಮುಗಿಸೋಣ.